ಅತ್ತೆ, ನಿಮಗೆ ಹೇಗೆ ಧೈರ್ಯ ಬಂತು ನನ್ನ 1.5 ಲಕ್ಷದ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳಲು? ಅದು ಕೂಡ ನಿಮ್ಮ ಎಲ್ಲ ಸ್ನೇಹಿತೆಯರ ಜೊತೆಗೂಡಿ ನನ್ನ ಡೈನಿಂಗ್ ಟೇಬಲನ್ನು ಸಂಪೂರ್ಣ ಗಲೀಜು ಮಾಡಿದ್ದೀರಾ. ಈಗಲೇ ನನ್ನ ಡೈನಿಂಗ್ ಟೇಬಲ್ನಿಂದ ಎದ್ದು ಹೋಗಿ, ಕೆಳಗೆ ಚಾಪೆ ಹಾಸ್ಕೊಂಡು ಅಲ್ಲಿ ಕೂತು ತಿನ್ನಿ. ನಿಮ್ಗೇನು ತಿನ್ನಬೇಕೋ ಅಲ್ಲೇ ತಿನ್ನಿ, ಆದರೆ ನನ್ನ ಡೈನಿಂಗ್ ಟೇಬಲನ್ನು ಗಲೀಜು ಮಾಡಬೇಡಿ. ನಿಮ್ಗೆ ಗೊತ್ತಾ, ನನ್ನ ಅಪ್ಪ ವಿಶೇಷವಾಗಿ ಸಾಗವಾನ ಮರವನ್ನು ತರಿಸಿ ಈ ಡೈನಿಂಗ್ ಟೇಬಲ್ ಮಾಡಿಸಿದ್ದಾರೆ. ನೀವಿದನ್ನು ಇದಕ್ಕಿಂತ ಮೊದಲು ನೋಡಿರ್ಲಿಕ್ಕಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತು ತಿನ್ನುವ ಯೋಗ್ಯತೆಯೂ ಇಲ್ಲ ನಿಮಗೆ. ಬೇಗನೆ ಎದ್ದು ಹೋಗಿ, ನಂತರ ಈ ಟೇಬಲನ್ನು ಚೆನ್ನಾಗಿ ಸ್ವಚ್ಛ ಮಾಡಿಬಿಡಿ. ನಿರ್ಮಲಾರವರು ತಮ್ಮ ಸ್ನೇಹಿತೆಯರ ಮುಂದೆ ತಮ್ಮ ಸೊಸೆಯ ಮುಖವನ್ನು ನೋಡುತ್ತಲೇ ನಿಶ್ಚೇಷ್ಟಿಯಾಗಿದ್ದರು. ವಾಸ್ತವವಾಗಿ ನಿರ್ಮಲಾರವರ ಮಗನ ಮದುವೆ ಕೇವಲ 1 ತಿಂಗಳ ಹಿಂದೆ ನಡೆದಿತ್ತು. ಸೊಸೆಯ ತವರಿನಿಂದ ವರದಕ್ಷಿಣೆಯಾಗಿ ಡೈನಿಂಗ್ ಟೇಬಲ್, ಸೋಫಾ, ಟಿವಿ ಎಲ್ಲವೂ ಬಂದಿತ್ತು. ಆದರೆ ಸೊಸೆಗೆ ತನ್ನ ತವರಿಂದ ಬಂದ ಯಾವುದನ್ನು ಅತ್ತೆ ಬಳಸುವುದು ಇಷ್ಟವಾಗುತ್ತಿರಲಿಲ್ಲ. ಅದಕ್ಕಾಗಿ ಇವತ್ತು ಅವಳು ಕಾಲೋನಿಯ ಎಲ್ಲ ಹೆಂಗಸರ ಮುಂದೆ ತನ್ನ ಅತ್ತೆಗೆ ತೀವ್ರವಾಗಿ ಬೈದಳು. ಅದನ್ನು ಕೇಳಿ ನಿರ್ಮಲಾರವರು ಬೆರಗಾಗಿ ಕುಳಿತಿದ್ದರು. ಕೆಲವು ದಿನಗಳ ಹಿಂದೆ ನಿರ್ಮಲಾರವರು ಬೆಳಗ್ಗೆ ಚಹಾ ಮಾಡಿ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡರು. ಅಲ್ಲಿಂದಲೇ ತಮ್ಮ ಗಂಡನನ್ನ ಕರೆದು, ಬನ್ನಿ ಚಹಾ ಆಯಿತು ಎಂದರು. ಇಬ್ಬರು ಗಂಡ ಹೆಂಡತಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಚಹಾ ಕುಡಿದರು. ಮಗ ಸೊಸೆ ನಿರ್ಮಲಾರವರು ಎದ್ದ 1 ಗಂಟೆಯ ನಂತರ ಮಾತ್ರ ಎದ್ದುಕೊಳ್ಳುತ್ತಿದ್ದರು. ನಿರ್ಮಲಾರವರಿಗೆ ಬೆಳಗ್ಗೆ 6 ಗಂಟೆಗೆ ಎದ್ದುಕೊಳ್ಳುವ ಅಭ್ಯಾಸವಿತ್ತು. ಅವರು 6ಕ್ಕೆ ಎದ್ದು ಹೊರಾಂಗಣ ಮತ್ತು ಅಂಗಳವನ್ನು ಗುಡಿಸಿ ನೀರಿನಿಂದ ಸ್ವಚ್ಛ ಮಾಡ್ತಿದ್ರು. ನಂತರ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರು. 7 ಗಂಟೆಯೊಳಗೆ ತಮ್ಮ ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸುತ್ತಿದ್ದರು. ಆಗಲೂ ಮಗ ಸೊಸೆ ನಿದ್ರೆಯಲ್ಲೇ ಇರುತ್ತಿದ್ದರು. ನಂತರ ಅವರು ಅಡುಗೆ ಮನೆಗೆ ಹೋಗಿ ಚಹಾ ಮಾಡುತ್ತಿದ್ದರು. ಸಾಮಾನ್ಯವಾಗಿ ತಮ್ಮ ಕೊಠಡಿಯಲ್ಲಿ ಕುಡಿಯುತ್ತಿದ್ದರು. ಆದರೆ ಆ ದಿನ ಅವರು ಚಹಾವನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅಲ್ಲಿ ಕುಡಿಯಲು ಆರಂಭಿಸಿದರು. ಸೊಸೆ ಎದ್ದು ನೋಡಿದಾಗ ಅತ್ತೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಚಹಾ ಕುಡಿಯುತ್ತಿರುವುದನ್ನು ಕಂಡಳು. ಕೂಡಲೇ ಕೋಪದಿಂದ, ನೀವು ಯಾವಾಗಲೂ ನಿಮ್ಮ ಕೊಠಡಿಯಲ್ಲಿ ಚಹಾ ಕುಡಿಯುತ್ತೀರಿ, ಇಂದು ಇಲ್ಲಿ ಯಾಕೆ ಕುಳಿತಿದ್ದೀರಿ? ನಿಮ್ಗೆ ಗೊತ್ತಾ, ನಿನ್ನೆ ರಾತ್ರಿ ನಾನು ಟೇಬಲನ್ನು ಸ್ವಚ್ಛ ಮಾಡಿದ್ದೆ, ನೀವದನ್ನು ಮತ್ತೆ ಗಲೀಜುಗೊಳಿಸಿದ್ದೀರಿ. ಈಗ ತಿಂಡಿ ಮಾಡಿದ ನಂತರ ಇದನ್ನೆಲ್ಲ ಸ್ವಚ್ಛ ಮಾಡಿ ಎಂದಳು. ಇಷ್ಟು ದಿನ ಡೈನಿಂಗ್ ಟೇಬಲ್ ಮೇಲೆ ತಿನ್ನುವ ಅಭ್ಯಾಸ ಇರಲಿಲ್ಲ, ಈಗ ಬಂದ ನಂತರ ಪ್ರತಿದಿನವೂ ಇಲ್ಲಿ ತಿಂತಿದ್ದೀರಿ ಎಂದು ಅವಮಾನ ಮಾಡಿದಳು. ನಿರ್ಮಲಾರವರು ಶಾಂತವಾಗಿ, ಸರಿ ಮಗಳೇ, ನಾನು ಟೇಬಲ್ ಸ್ವಚ್ಛ ಮಾಡುತ್ತೇನೆ, ನೀನು ಚಿಂತಿಸಬೇಡ, ಮನೆ ಸಾಮಾನುಗಳನ್ನು ನೋಡಿಕೊಳ್ಳೋದು ನನಗೆ ಗೊತ್ತಿದೆ ಎಂದರು. ಚಹಾ ಮುಗಿಸಿದ ನಂತರ ಅವರು ಪಾತ್ರೆಗಳನ್ನು ಸಿಂಕ್ಗೆ ಹಾಕಿ ಒಣ ಬಟ್ಟೆಯಿಂದ ಟೇಬಲನ್ನು ಚೆನ್ನಾಗಿ ಒರೆಸಿ ಸ್ವಚ್ಛ ಮಾಡಿದರು. ಸ್ನಾನವಾದ ಮೇಲೆ ಸೊಸೆ ಸೀಮಾ ಅಡುಗೆ ಮನೆಗೆ ಬಂದು, ಅತ್ತೆ, ನಿಮ್ಗೆ ಗೊತ್ತಾ, ನನ್ನ ಅಪ್ಪ ನನ್ನ ಇಷ್ಟದ ಎಲ್ಲ ವಸ್ತುಗಳನ್ನು ವರದಕ್ಷಿಣೆಯಾಗಿ ಕೊಟ್ಟಿದ್ದಾರೆ. ನನಗೆ ಡೈನಿಂಗ್ ಟೇಬಲ್ ತುಂಬ ಇಷ್ಟ, ಅದಕ್ಕಾಗಿ ಅವರು ತುಂಬ ದೂರದಿಂದ ಇದನ್ನು ತರಿಸಿದ್ದಾರೆ. ಇದು ಸಾಗವಾನ ಮರದಿಂದ ಮಾಡಿದ್ದು, ತುಂಬ ಉತ್ತಮ ಗುಣಮಟ್ಟದ್ದು. ನಮ್ಮ ಮನೆಗೆ ಬಂದ ಎಲ್ಲ ಫರ್ನಿಚರ್ ಕೂಡ ಹಾಗೆ. ಆದರೆ ನೀವು ಇದನ್ನೆಲ್ಲ ನೋಡಿರ್ಲಿಕ್ಕಿಲ್ಲ. ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಕುರ್ಚಿಗಳನ್ನು ಹೊರತುಪಡಿಸಿ ಏನೂ ಇರಲಿಲ್ಲ. ಸೋಫಾ ಇರಲಿಲ್ಲ, ಡೈನಿಂಗ್ ಟೇಬಲ್ ಕೂಡ ಇರಲಿಲ್ಲ. ನನ್ನ ಅಪ್ಪ ಇದನ್ನೆಲ್ಲ ಕೊಟ್ಟದ್ರಿಂದ ಕನಿಷ್ಠ ಈಗ ನಾನು ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡ್ತಿದ್ದೇನೆ, ಸೋಫಾದ ಮೇಲೆ ಕುಳಿತು ಟಿವಿ ನೋಡ್ತಿದ್ದೇನೆ. ಇಲ್ಲದಿದ್ದರೆ ನೆಲದಲ್ಲಿ ಚಾಪೆ ಹಾಸ್ಕೊಂಡು ಊಟ ಮಾಡಬೇಕಾಗ್ತಿತ್ತು ಎಂದು ಹೇಳಿದಳು. ಅಡುಗೆ ಮನೆಯಲ್ಲಿ ಬೆಂಡೆಕಾಯಿ ಕತ್ತರಿಸುತ್ತಿದ್ದ ನಿರ್ಮಲಾರವರು ಹೇಳಿದರು, ಮಗಳೇ, ನಮಗೆ ಇವುಗಳ ಅಗತ್ಯವೇ ಅನ್ನಿಸಿರಲಿಲ್ಲ, ಅದಕ್ಕೆ ಖರೀದಿಸಿರಲಿಲ್ಲ. ಮತ್ತೆ ರಮಣ್ಣ ತಂದೆಯ ಆದಾಯವನ್ನೆಲ್ಲ ನಾವವನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ್ದೇವೆ. ಮನೆಯಲ್ಲಿನ ವಸ್ತುಗಳನ್ನು ಕೊಳ್ಳದೇ ಇದ್ರೂ ನಮ್ಮ ಮಗನ ಶಿಕ್ಷಣದಲ್ಲಿ ಯಾವ ಕೊರತೆಯನ್ನು ಬಿಡಲಿಲ್ಲ. ಅದಕ್ಕೆ ಇವತ್ತು ಅವನು ಇಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾನೆ. ನಾವು ನಮ್ಮ ಮಗನ ಓದಿಗೆ ನೀರಿನಂತೆ ಹಣ ಹರಿಸಿದ್ದೇವೆ. ಮಗನನ್ನು ಓದಿಸದೆ ಮನೆಯ ಸಾಮಾನುಗಳನ್ನು ಖರೀದಿಸಲು ಹೋಗಿದ್ದರೆ ಇವತ್ತು ನಮ್ಮ ಮನೆಯಲ್ಲಿ ಇಡಲು ಜಾಗವೇ ಇರದೆ ಹೋಗ್ತಿತ್ತು. ಅಷ್ಟು ಸಾಮಾನುಗಳು ತುಂಬಿಡ್ತಿತ್ತು. ತನ್ನ ಅತ್ತೆಯ ಮಾತು ಕೇಳಿ ಸೀಮಾ ಕೆರಳಿ ಬಿಟ್ಟಳು. ಕೋಪದಿಂದ ಹೇಳಿದಳು, ಅತ್ತೆ, ನಿಮ್ಮ ಮಗನನ್ನು ಓದಿಸಿದ್ದೀರಾ ಅಂದರೆ ಏನು ದೊಡ್ಡ ಕೆಲಸ ಮಾಡಿದ್ದೀರಾ? ಎಲ್ಲರೂ ತಮ್ಮ ಮಕ್ಕಳನ್ನು ಓದಿಸ್ತಾರೆ, ಎಲ್ಲರೂ ತಮ್ಮ ಮಕ್ಕಳ ಮೇಲೆ ಹಣ ಖರ್ಚು ಮಾಡ್ತಾರೆ. ನನ್ನ ಅಪ್ಪನೂ ನನ್ನನ್ನು ಓದಿಸಿದ್ದಾರೆ, ಆದರೆ ಓದಿಸುವ ಜೊತೆಗೆ ಇನ್ನೂ ತುಂಬ ಕೊಟ್ಟಿದ್ದಾರೆ. ನಿಮ್ಮಂತೆ ಕೇವಲ ಮಗನನ್ನು ಓದಿಸೋದು ಮಾತ್ರ ಅಲ್ಲ, ನನ್ನ ತವರಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಡೈನಿಂಗ್ ಟೇಬಲ್ನಿಂದ ಸೋಫಾ, ಟಿವಿ, ಮಿಕ್ಸಿ, ಮೈಕ್ರೋವೇವ್ ಎಲ್ಲವೂ ಇದೆ. ಆದರೆ ನಿಮ್ಮ ಮನೆಯಲ್ಲಿ ಎಲ್ಲವೂ ಹಳೆಯ ಕಾಲದಂತೆ ಇದೆ. ಅದರಿಂದಲೇ ನೀವು ಕೆಲಸ ಮಾಡುತ್ತಿದ್ರಿ.
ನಿರ್ಮಲಾರವರಿಗೆ ಸೊಸೆಯ ಮಾತುಗಳು ಇಷ್ಟವಾಗಲಿಲ್ಲ. ಆದರೆ ಸೊಸೆ ಕೇಳಿಕೊಳ್ಳುವ ಮನಸ್ಸೇ ಇರಲಿಲ್ಲ. ಅವಳು ತನ್ನ ತವರಿನ ಬಗ್ಗೆ ಮಾತ್ರ ಹೊಗಳುತ್ತಲೇ ಇರುತ್ತಿದ್ದಳು. ನಿರ್ಮಲಾರವರು ಯಾವ ಉತ್ತರನೂ ಕೊಡಲಿಲ್ಲ. ಇನ್ನೂ ಹೊಸದಾಗಿ ಮನೆಗೆ ಬಂದಿದ್ದಾಳೆ. ನಿಧಾನವಾಗಿ ಮನೆ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾಳೆ. ತವರಿನ ಅಹಂಕಾರವು ಕಡಿಮೆಯಾಗುತ್ತದೆ ಎಂದುಕೊಂಡರು. ಆದ್ದರಿಂದ ಅವಳಿಗೆ ಸಮಯ ಕೊಟ್ಟರು. ಆದರೆ ಸೀಮಾಳ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಅವಳು ಯಾವಾಗ ಬೇಕಾದರೂ ತನ್ನ ಅತ್ತೆಯನ್ನು ಅವಮಾನ ಮಾಡುತ್ತಿದ್ದಳು. ಮಾವನನ್ನು ಅವಮಾನಿಸಲು ಹಿಂದೇಟು ಹಾಕುತ್ತಿರಲಿಲ್ಲ. ತವರಿನ ಹೊಗಳಿಕೆ ಎಷ್ಟೊಂದು ಹೆಚ್ಚಾಗಿತ್ತು ಅಂದರೆ ಕೇಳುತ್ತಾ ಕೇಳುತ್ತಾ ನಿರ್ಮಲಾರವರ ಕಿವಿ ನೋವು ಆಗುವಷ್ಟು. ಒಂದು ದಿನ ಪಕ್ಕದ ಮನೆಯ ಕೆಲವು ಹೆಂಗಸರು ನಿರ್ಮಲಾರವರನ್ನು ಭೇಟಿ ಮಾಡಲು ಬಂದರು. ಸೊಸೆ ತನ್ನ ಕೊಠಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು. ನಿರ್ಮಲಾರವರು ಎಲ್ಲರಿಗೂ ಚಹಾ ನಾಷ್ಟಾ ಮಾಡಿ ತಮ್ಮ ಕೊಠಡಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಆಗ ಒಬ್ಬ ಅಕ್ಕ ಹೇಳಿದಳು, ಅಯ್ಯೋ ನಿರ್ಮಲಾ, ಈಗ ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದೆಯಲ್ವಾ, ಬನ್ನಿ ಅದರಲ್ಲಿ ಕೂತು ನಾಷ್ಟಾ ಮಾಡೋಣ. ನಮಗೂ ಒಮ್ಮೆ ಅನುಭವವಾಗಲಿ ಹೇಗಿರುತ್ತೆ ಅಂತ. ನಾವು ಯಾವಾಗಲೂ ತಿನ್ನಲ್ಲ ಅಲ್ವಾ. ನಿರ್ಮಲಾರವರು ಮಾತು ತಳ್ಳಲಿಲ್ಲ. ಆದರೆ ಮನಸ್ಸಿನಲ್ಲಿ ಭಯ, ಸೊಸೆ ಎದ್ದು ಎಲ್ಲರ ಮುಂದೆ ಏನಾದರೂ ಹೇಳಿದರೆ ಎಂದು. ಯಾಕಂದರೆ ಅವಳ ಮಾತು ಯಾವಾಗ ಹೇಗೆ ಬರುತ್ತದೆ ಎಂಬುದು ಗೊತ್ತಿರಲಿಲ್ಲ. ಅವರು ಚಹಾ ತಿಂಡಿ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಕಡೆ ಹೋದರು. ಹಿಂಬಾಲಿಸಿ ಇನ್ನೂ 3-4 ಮಹಿಳೆಯರು ಬಂದು ಕುಳಿತರು. ಅವರು ತಿಂಡಿ ಮಾಡುತ್ತಿದ್ದಾಗ ಅಚಾನಕ್ ಸೀಮಾ ಎದ್ದಳು. ಹೊರಗಿನಿಂದ ಶಬ್ದ ಕೇಳಿ ಹೊರ ಬಂದಳು. ಡೈನಿಂಗ್ ಟೇಬಲ್ ಬಳಿ ತನ್ನ ಅತ್ತೆ ಮತ್ತು ಅವರ ಸ್ನೇಹಿತೆಯರು ಕೂತಿರುವುದನ್ನು ನೋಡಿ ಅವಳ ಕೋಪ 7ನೇ ಆಕಾಶಕ್ಕೇರಿತು. ಅಲ್ಲಿ ಅತಿಥಿಗಳು ಇದ್ದಾರೆ ಎಂಬುದನ್ನು ಗಮನಿಸದೆ ಅತ್ತೆಯ ಮೇಲೆ ಕೂಗಿದಳು, ಅತ್ತೆ, ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ನನ್ನ ಡೈನಿಂಗ್ ಟೇಬಲ್ ಮೇಲೆ ಕೂತು ತಿನ್ನಬೇಡಿ ಅಂತ. ನೀವು ಯಾವಾಗಲೂ ಏನಾದರೂ ಸುರಿಸ್ತೀರಿ. ನೀವಷ್ಟೇ ಅಲ್ಲದೆ ಇಡೀ ಪಕ್ಕದ ಮನೆಯವರನ್ನು ಇಲ್ಲಿ ಕುಳ್ಳಿರಿಸಿದ್ದೀರಾ. ಇಷ್ಟು ಆಸೆ ಇದ್ದರೆ ನಿಮ್ಮದೇ ಡೈನಿಂಗ್ ಟೇಬಲ್ ಒಂದನ್ನು ಖರೀದಿಸಿಕೊಳ್ಳಿ. ಈಗಲೇ ಎದ್ದು ಹೋಗಿ ಕೆಳಗೆ ಚಾಪೆ ಹಾಸ್ಕೊಂಡು ಅಲ್ಲಿ ಕೂತು ತಿನ್ನಿ. ನನ್ನ ಡೈನಿಂಗ್ ಟೇಬಲ್ನಿಂದ ಎದ್ದು ಹೋಗಿ, ಮತ್ತು ಇದನ್ನು ಚೆನ್ನಾಗಿ ಒರೆಸಿ ಸ್ವಚ್ಛ ಮಾಡಿಬಿಡಿ. ನಿರ್ಮಲಾರವರು ಅಚ್ಚರಿಯಿಂದ ಅವಳ ಮುಖವನ್ನು ನೋಡುತ್ತಲೇ ಇದ್ದರು. ಜೊತೆಗೆ ಬಂದಿದ್ದ ಅಕ್ಕಂದಿರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಅಂಥದ್ದೇನು ಮಾಡಿದರು ನಿರ್ಮಲಾರವರು ಇಷ್ಟು ಕಠಿಣವಾಗಿ ಬೈಯಲು ಅಂತ. ಆದರೆ ಸೀಮಾ ಯಾರನ್ನು ಗೌರವಿಸುವವಳಲ್ಲ. ತನ್ನ ಅಹಂಕಾರದಲ್ಲೇ ಇರುತ್ತಿದ್ದಳು. ಬಹುಶಃ ಅವಳ ಸಂಸ್ಕಾರದಲ್ಲೇ ಏನೋ ಕೊರತೆ ಇದ್ದಿರಬಹುದು. ಅದಕ್ಕೆ ಹಿರಿಯರ ಜೊತೆ ಅಷ್ಟು ಅವಮಾನಕರವಾಗಿ ಮಾತನಾಡುತ್ತಿದ್ದಳು. ಅಷ್ಟರಲ್ಲಿ ನಿರ್ಮಲಾರವರ ಮಗನು ಈ ಎಲ್ಲವನ್ನು ಕೇಳಿ ದೃಶ್ಯವನ್ನು ನೋಡಿದ. ತಕ್ಷಣ ಪರಿಸ್ಥಿತಿ ಸಮಾಧಾನಪಡಿಸಲು ಹೇಳಿದ, ಅಯ್ಯೋ ಸೀಮಾ, ಅಯ್ಯೋ ಅಮ್ಮ, ಸೀಮಾ ತಮಾಷೆ ಮಾಡ್ತಿದ್ದಾಳೆ. ನೀವೆಲ್ಲರೂ ಆರಾಮವಾಗಿ ಕೂತು ಚಹಾ ತಿಂಡಿ ಮಾಡಿ. ಸೀಮಾ, ನನ್ನ ನೀಲಿ ಶರ್ಟ್ ಎಲ್ಲಿದೆ? ಸಿಗ್ತಿಲ್ಲ, ಒಮ್ಮೆ ತೆಗೆದುಕೊಡ್ತೀಯಾ? ಅವನು ಏನೋ ನೆಪ ಮಾಡಿ ಸೀಮಾಳನ್ನ ಕೊಠಡಿಗೆ ಕರೆದುಕೊಂಡು ಹೋದ. ಸೀಮಾ ಒಳಗೆ ಬಂದ ಮೇಲೆ ಕೋಪದಿಂದ ಹೇಳಿದಳು, ನೀವು ನನಗೆ ಅಲ್ಲಿ ಮೌನವಾಗಿರುವಂತ ಯಾಕೆ ಸೂಚನೆ ಕೊಟ್ರಿ? ಅವರನ್ನೆಲ್ಲ ಡೈನಿಂಗ್ ಟೇಬಲ್ನಿಂದ ಯಾಕೆ ಎಬ್ಬಿಸಲಿಲ್ಲ? ನಿಮ್ಗೆ ಗೊತ್ತಾ ಇದೆಷ್ಟು ದುಬಾರಿ ಟೇಬಲ್? 1,50,000. ನನ್ನ ಅಪ್ಪ ಸಾಗುವಾನ್ ಮರದಿಂದ ಮಾಡಿಸಿದ್ದಾರೆ. ಆ ಅಜ್ಞಾನಿ ಜನರಿಗೆ ಇದರಲ್ಲಿ ಕೂತು ತಿನ್ನೋದು ಬರೋದಿಲ್ಲ. 2 ದಿನಗಳ ಹಿಂದೆ ನಿಮ್ಮ ಅಮ್ಮ ಇಲ್ಲಿ ಚಹಾ ಕುಡಿದು ಸ್ವಲ್ಪ ಸುರಿಸಿದ್ರು. ಮರದ ಮೇಲೆ ನೀರು ಅಥವಾ ದ್ರವ ಬಿದ್ದರೆ ಟೇಬಲ್ ಹಾಳಾಗುತ್ತದೆ. ಈಗಲೇ ಹೊರಗೆ ಹೋಗಿ ಎಲ್ಲರನ್ನ ಡೈನಿಂಗ್ ಟೇಬಲ್ನಿಂದ ಎಬ್ಬಿಸಿ. ನನ್ನ ಟೇಬಲ್ ಮೇಲೆ ಯಾರಿಗೂ ಕೂತು ತಿನ್ನುವ ಅಧಿಕಾರನೇ ಇಲ್ಲ. ಈ ಡೈನಿಂಗ್ ಟೇಬಲನ್ನು ನಾವು ಮಾತ್ರ ಬಳಸಬೇಕು. ಇಲ್ಲವಾದರೆ ಅತ್ತೆ ನನ್ನ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡುವ ಯೋಗ್ಯತೆ ಕಲಿಬೇಕು. ಆಗ ಮಾತ್ರ ಅವರು ಇಲ್ಲಿ ಕೂತು ಊಟ ಮಾಡ್ಬೋದು. ರಮಣ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಆಶ್ಚರ್ಯಪಡುತ್ತಾನೆ. ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಲು ಯಾವ ಯೋಗ್ಯತೆ ಬೇಕು? ನನ್ನ ತಾಯಿಗೆ ಊಟ ಮಾಡಲು ಬರೋದಿಲ್ವಾ? ಅಯ್ಯೋ, ನನ್ನ ತಾಯಿಗೆ ಊಟ ಮಾಡೋದಷ್ಟೇ ಅಲ್ಲ, ಇಡೀ ಮನೆಯನ್ನು ನೋಡಿಕೊಳ್ಳೋದು, ಹಲವು ರುಚಿಯಾದ ತಿಂಡಿಗಳನ್ನು ಮಾಡೋದು ಎಲ್ಲವೂ ಬರುತ್ತದೆ. ಆದರೆ ಸೀಮಾ ಯಾವ ಲೋಕದಲ್ಲಿ ಇದ್ದಾಳೋ ಗೊತ್ತಿಲ್ಲ. ಯಾವ ಅಹಂಕಾರದಲ್ಲಿ ಮುಳುಗಿದ್ದಾಳೋ. ಅವಳಿಗೆ ಲೋಕದಲ್ಲಿರುವ ಎಲ್ಲ ಉತ್ತಮ ವಸ್ತುಗಳು ಅವಳ ಮನೆಯಲ್ಲೇ ಇವೆ. ತಾನೇ ಸರ್ವಗುಣ ಸಂಪನ್ನೆ ಅಂತ ಅಂದುಕೊಂಡಿದ್ದಾಳೆ. ನನ್ನ ತಾಯಿಯನ್ನವಳು ಏನು ಅಂತ ಪರಿಗಣಿಸುವುದೇ ಇಲ್ಲ. ಇಂದು ಎಲ್ಲರ ಮುಂದೆ ನನ್ನ ತಾಯಿಯನ್ನು ಅವಮಾನ ಮಾಡಿಬಿಟ್ಲು. ಇದವಳು ಚೆನ್ನಾಗಿ ಮಾಡಿಲ್ಲ ಅಂತ ರಮಣ ಯೋಚಿಸ್ತಾನೆ. ಮೊದಲಿಗೆ ಅವನು ಸೀಮಾಳನ್ನು ಮನವೊಲಿಸಲು ಪ್ರಯತ್ನಿಸ್ತಾನೆ. ಯಾರಾದರೂ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಿದರೆ ಅದು ಕುಸಿದು ಹೋಗೋದಿಲ್ಲ. ನನ್ನ ತಾಯಿಯು ಈ ಮನೆಯ ಸದಸ್ಯೆ, ಅವಳು ಇದನ್ನು ಬಳಸಬಾರ್ದಾ ಎಂದು ಕೇಳುತ್ತಾನೆ. ಆದರೆ ಸೀಮಾಗೆ ತನ್ನ ಅತ್ತೆಯ ಬಗ್ಗೆ ಏನೋ ಅಸಹನೆ. ಅವಳಿಗೆ ತನ್ನ ಅತ್ತೆ ತನ್ನ ಸಮಾನವಾಗಿ ಕೂತು ಊಟ ಮಾಡೋದು ಇಷ್ಟವಿರಲಿಲ್ಲ. ತಾನೇ ತುಂಬ ಓದಿದವಳು, ಆಧುನಿಕ ಕಾಲದ ಹುಡುಗಿ ಅಂತ ಅಂದುಕೊಂಡಿದ್ಲು. ತನ್ನ ಅತ್ತೆ ಅನಕ್ಷರಸ್ತೆ,
ಅವಳಿಗೆ ಓದಲು ಬರೆಯಲು ಗೊತ್ತಿಲ್ಲ, ಸಭ್ಯತೆ ಇಲ್ಲ. ಅವಳು ಹೇಗೆ ತನ್ನ ಸಮಾನವಾಗಬಹುದು ಎಂದುಕೊಂಡಿದ್ದಳು. ಆದ್ದರಿಂದ ಅತ್ತೆ ಡೈನಿಂಗ್ ಟೇಬಲ್ ಬಳಿ ಕುಳಿತರೆ ಕೂಡಲೇ ಎಬ್ಬಿಸುತ್ತಿದ್ದಳು. ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದ ಪಕ್ಕದ ಮನೆಯ ಮಹಿಳೆಯರು ನಿರ್ಮಲಾರವರಿಗೆ ಹೇಳುತ್ತಾರೆ, ಅಯ್ಯೋ ನಿರ್ಮಲಾ, ನೀನು ನಿನ್ನ ಸೊಸೆಯಿಂದ ಜಾಗೃತೆಯಿಂದಿರು. ಅವಳು ತುಂಬ ತೀವ್ರ ಸ್ವಭಾವದವಳು. ನೀನು ಸರಳವಾಗಿದ್ದೀಯಲ್ಲ, ಇಂದು ಟೇಬಲ್ ಮೇಲೆ ಕುಳಿತುಕೊಳ್ಳಲು ಬಿಡುತ್ತಿಲ್ಲ. ನಾಳೆ ಮನೆಯಲ್ಲೇ ಇರಲು ಬಿಡದೆ ಹೊರ ಹಾಕ್ಬೋದು. ನಿರ್ಮಲಾರವರು ಮಾತನ್ನು ತಿದ್ದುತ್ತಾ ಹೇಳುತ್ತಾರೆ, ಇಲ್ಲ ಇಲ್ಲ, ನನ್ನ ಸೊಸೆ ಹಾಗೆ ಮಾಡೋದಿಲ್ಲ. ರಮಣ ಹೇಳಿದ್ನಲ್ಲ, ಅವಳು ತಮಾಷೆ ಮಾಡ್ತಿದ್ದಾಳೆ ಅಂತ. ಎಲ್ಲರೂ ಹೋದ ನಂತರ ನಿರ್ಮಲಾರವರು ತಮ್ಮ ಕೊಠಡಿಗೆ ಹೋಗಿ ಇಷ್ಟು ಹೊತ್ತಿನ ಅವಮಾನವನ್ನು ತಾಳಿಕೊಂಡು ಕಣ್ಣೀರಿಡುತ್ತಾರೆ. ಅವರ ಗಂಡ ಅಶೋಕ್ ಕೇಳುತ್ತಾರೆ, ನಿರ್ಮಲಾ, ಏನಾಯಿತು? ಯಾಕೆ ಇಷ್ಟು ಅಳುತ್ತಿದ್ಯಾ? ಪಕ್ಕದ ಮನೆಯವರು ಏನಾದರೂ ಹೇಳಿದ್ರಾ? ಆದರೆ ನಿರ್ಮಲಾರವರಿಗೆ ಮಾತೇ ಬರಲಿಲ್ಲ. ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅಶೋಕ್ರವರು ಅವರಿಗೆ ನೀರು ನೀಡಿ, ಮೊದಲು ಶಾಂತವಾಗು, ನಂತರ ಹೇಳು ಎನ್ನುತ್ತಾರೆ. ಸ್ವಲ್ಪ ಹೊತ್ತಿಗೆ ಅವರು ಶಾಂತವಾಗಿ ಸೊಸೆಯ ಎಲ್ಲ ವರ್ತನೆಗಳನ್ನು ವಿವರಿಸ್ತಾರೆ. ರೊಟ್ಟಿಗೆ ಬಂದಾಗಲೆಲ್ಲ ತನ್ನ ಸಾಮಾನುಗಳ ಹೆಮ್ಮೆ ತೋರಿಸೋದು, ನನ್ನ ಅಪ್ಪ ಇದು ಕೊಟ್ಟರು ಅದು ಕೊಟ್ಟರು ಅಂತ ಹೇಳೋದು. ನಾನಿದನ್ನೆಲ್ಲ ನೋಡಿಲ್ಲ ಅಂದರೆ ನನ್ನ ತಪ್ಪೇನು? ಯಾಕೆ ನನಗೆ ಇವೆಲ್ಲ ಹೇಳ್ತಾಳೆ? ನನ್ನಲ್ಲಿದ್ದಷ್ಟರಲ್ಲಿ ನಾನು ಸಂತೋಷವಾಗಿದ್ದೆ. ಈಗ ನಾನು ಅವಳ ಡೈನಿಂಗ್ ಟೇಬಲ್ ಮೇಲೆ ಎಂದಿಗೂ ಕೂತು ಊಟ ಮಾಡೋದಿಲ್ಲ. ನನಗೆ ಬೇಡ. ನಾನು ನೆಲದ ಮೇಲೆ ಕೂತು ಊಟ ಮಾಡುತ್ತೇನೆ. ಮೊದಲು ಕೂಡ ಹೀಗೆ ತಿನ್ನುತ್ತಿದ್ದೆ ಎಂದು ಕೋಪದಿಂದ ಹೇಳುತ್ತಾರೆ. ಅಶೋಕ್ರವರಿಗೂ ಈ ಮಾತುಗಳನ್ನು ಕೇಳಿ ತುಂಬ ನೋವಾಗುತ್ತದೆ. ದಿನಗಳು ಕಳೆಯುತ್ತವೆ. ಆದರೆ ಸೀಮಾಳ ಸ್ವಭಾವದಲ್ಲಿ ಬದಲಾವಣೆ ಇರಲಿಲ್ಲ. ಸಣ್ಣ ವಿಷಯಕ್ಕೂ ನಿರ್ಮಲಾರವರಿಗೆ ಬೈಯುತ್ತಾಳೆ. ಅವರ ಕೊಠಡಿಗೆ ಹೋದರೂ ಕೂಡ ಕುಳಿತುಕೊಳ್ಳಲು ಹೇಳೋದಿಲ್ಲ. ಯಾಕಂದರೆ ತನ್ನ ಹಾಸಿಗೆಯ ಮೇಲೆ ಅತ್ತೆ ಕುಳಿತುಕೊಳ್ಳೋದು ಅವಳಿಗೆ ಇಷ್ಟವಿಲ್ಲ. ಅದಕ್ಕಾಗಿ ನಿರ್ಮಲಾರವರು ಈಗ ಅವಳ ಕೊಠಡಿಗೆ ಹೋಗೋದೇ ಬಿಟ್ಟಿದ್ದಾರೆ. ರಮಣ ಇವೆಲ್ಲವನ್ನು ಗಮನಿಸುತ್ತಿದ್ದನು. ಅವನಿಗೂ ಇದು ಇಷ್ಟವಿಲ್ಲ. ತನ್ನ ತಾಯಿ ಎಷ್ಟು ಸಂಕಷ್ಟದಲ್ಲಿ ಬದುಕಿದರೋ ಅವನಿಗೆ ಗೊತ್ತು. ಈಗ ಅವಳ ಸುಖದ ದಿನಗಳಲ್ಲಿ ಹೆಂಡತಿ ಅವಳನ್ನು ಅವಮಾನ ಮಾಡುತ್ತಿರೋದು ಅವನಿಗೆ ಬೇಸರ ತರಿಸ್ತಿತ್ತು. ಒಂದು ದಿನ ರಮಣ ತನ್ನ ತಾಯಿಯ ಕೊಠಡಿಗೆ ಬಂದು, ಅಮ್ಮ, ನಾನು ಹೇಳಿದಂತೆ ನೀನು ಮಾಡಬೇಕು ಎಂದು ಹೇಳುತ್ತಾನೆ. ನಿರ್ಮಲಾರವರು ಅವನ ಮಾತನ್ನು ಒಪ್ಪುತ್ತಾರೆ. ಮರುದಿನ ಸೀಮಾ ನೋಡುತ್ತಾಳೆ. ಮನೆಯ ಮುಂದೆ ಒಂದು ದೊಡ್ಡ ಟ್ರಂಕ್ ನಿಂತಿತ್ತು. ಅದರಿಂದ ಸಾಮಾನುಗಳನ್ನು ಇಳಿಸ್ತಿದ್ರು. ಅವಳು ಕೂಗಿ ಹೇಳುತ್ತಾಳೆ, ಅಯ್ಯೋ ಅತ್ತೆ, ನೋಡಿ, ಬಾಗಿಲ ಬಳಿ ಯಾರೋ ಬಂದಿದ್ದಾರೆ. ನಮ್ಮ ಮನೆಗಾಗಿರೋದಿಲ್ಲ, ಬೇರೆ ಮನೆಯದ್ದಿರ್ಬೋದು. ತಪ್ಪಾಗಿ ನಮ್ಮ ಬೆಲ್ ಒತ್ತಿರ್ಬೋದು. ಹೋಗಿ ನೋಡಿ. ಆದರೆ ಮನೆಯಲ್ಲಿ ಅತ್ತೆ ಮಾವ ಇರಲಿಲ್ಲ. ರಮಣ ಕೂಡ ಇರಲಿಲ್ಲ. ಸೀಮಾಳೆ ಹೊರಗೆ ಬರಬೇಕಾಗುತ್ತದೆ. ಅವಳು ಟ್ರಕ್ ಚಾಲಕನನ್ನು ಕೇಳುತ್ತಾಳೆ, ಇದು ಯಾರ ಸಾಮಾನು? ಅವನು ಹೇಳುತ್ತಾನೆ, ಮೇಡಮ್, ನಿಮ್ಮ ಮನೆಗೆ ಸಾಮಾನು ಬಂದಿದೆ. ಎಲ್ಲಿ ಇಳಿಸಬೇಕು ಹೇಳಿ. ಸೀಮಾ ಆಶ್ಚರ್ಯಪಟ್ಟು, ನನ್ನ ಮನೆಗ? ನನಗೆ ಗೊತ್ತೇ ಇಲ್ಲ. ಏನೇನು ಬಂದಿದೆ ಲಿಸ್ಟ್ ತೋರಿಸಿ. ಅವನು ಲಿಸ್ಟ್ ಕೊಡುತ್ತಾನೆ. ಅದರಲ್ಲಿ 3-4 ವಸ್ತುಗಳು. ಅದರಲ್ಲಿ 2 ಲಕ್ಷದ ಡೈನಿಂಗ್ ಟೇಬಲ್, 1 ಲಕ್ಷದ ಸೋಫಾ, ದೊಡ್ಡ ಟಿವಿ ಮತ್ತು 50,000ದ ಸಾಗುವಾನ ಬೆಡ್. ಇಷ್ಟು ದೊಡ್ಡ ಬಿಲ್ ನೋಡಿ ಸೀಮಾ ಬೆಚ್ಚಿ ಬಿದ್ದಳು. ಬಹುಶಃ ತಪ್ಪು ಮನೆಗೆ ತಂದಿರಬಹುದು ಎಂದುಕೊಂಡಳು. ಅವಳು ಟ್ರಕ್ ಚಾಲಕರಿಂದ ವಿಳಾಸ ಕೇಳುತ್ತಾಳೆ. ವಿಳಾಸ ನೋಡ್ತಿದ್ದಂತೆ ಮತ್ತೆ ಬೆಚ್ಚಿ ಬಿಡುತ್ತಾಳೆ. ಯಾಕಂದರೆ ಅದು ಇದೇ ಮನೆಯ ವಿಳಾಸ. ಸೀಮಾ ಗಾಬರಿಯಿಂದ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ. ಆಗಲೇ ಎದುರಿಗೆ ರಮಣ ಬರುತ್ತಿರುವುದು ಕಾಣಿಸುತ್ತದೆ. ಅವನ ಜೊತೆ ಅತ್ತೆ ಮಾವನು ಬರುತ್ತಿದ್ದಾರೆ. ಅವರನ್ನ ನೋಡಿ ಸೀಮಾ ನಿಟ್ಟುಸಿರು ಬಿಡುತ್ತಾಳೆ. ಸರಿ, ಇವರು ಬಂದಿದ್ದಾರೆ, ಈಗ ಗೊತ್ತಾಗುತ್ತೆ ಈ ಸಾಮಾನು ಯಾರದ್ದು ಅಂತ ಎಂದುಕೊಳ್ಳುತ್ತಾಳೆ. ಸೀಮಾ ಕೇಳುತ್ತಾಳೆ, ರಮಣ್, ಮನೆಗೆ ಇಷ್ಟು ಸಾಮಾನು ಯಾರು ಖರೀದಿಸಿದ್ದಾರೆ? ರಮಣ ನಗುತ್ತಾ ಹೇಳುತ್ತಾನೆ, ಅಯ್ಯೋ ಸೀಮಾ, ಈ ಡೈನಿಂಗ್ ಟೇಬಲ್, ಸೋಫಾ, ಟಿವಿ, ಬೆಡ್ ಎಲ್ಲವನ್ನೂ ನಾನೇ ಖರೀದಿಸಿದ್ದೇನೆ. ಏನು ರಮಣ್, ನೀನು ಹುಚ್ಚನಾಗಿದ್ಯಾ? ಇಷ್ಟು ದುಬಾರಿ 2 ಲಕ್ಷದ ಡೈನಿಂಗ್ ಟೇಬಲ್? ನನ್ನ ಬಳಿ ಈಗಾಗಲೇ ಟೇಬಲ್ ಇದೆ, ಮತ್ಯಾಕೆ? ಇಲ್ಲ ಸೀಮಾ, ಇದು ನಿನಗಾಗಿ ಅಲ್ಲ, ನನ್ನ ಅಮ್ಮನಿಗಾಗಿ ಖರೀದಿಸಿದ್ದೇನೆ. ಅಮ್ಮನಿಗಾಗಿ? ನಿನ್ನ ತಲೆ ಸರಿ ಇಲ್ವಾ? ಇಲ್ಲ ಸೀಮಾ, ನನ್ನ ತಲೆ ಸರಿಯೇ ಇದೆ. ತಪ್ಪು ನಿನ್ನದಾಗಿತ್ತು. ಅದನ್ನು ಸರಿಪಡಿಸಲು ನಾನು ನನ್ನ ಅಮ್ಮನಿಗಾಗಿ ಇದನ್ನೆಲ್ಲ ಖರೀದಿಸಿದ್ದೇನೆ. ಸೀಮಾ ಹೇಳುತ್ತಾಳೆ, ಆದರೆ ಮನೆಯಲ್ಲಿ ಮತ್ತೊಂದು ಡೈನಿಂಗ್ ಟೇಬಲ್, ಮತ್ತೊಂದು ಸೋಫಾ ಇಡಲು ಜಾಗವೇ ಇಲ್ವಲ್ಲ. ಇವುಗಳನ್ನು ಎಲ್ಲಿಡ್ತೀಯಾ? ಟಿವಿ, ಬೆಡ್ ಅಮ್ಮನ ಕೊಠಡಿಗೆ ಹೋಗ್ಬೋದು, ಆದರೆ ಸೋಫಾ ಮತ್ತು ಟೇಬಲ್? ಆಗ ರಮಣ್ ಉತ್ತರಿಸುತ್ತಾನೆ, ಸೀಮಾ, ನನ್ನ ಅಮ್ಮನ ಇಷ್ಟು ದೊಡ್ಡ ಮನೆಯಲ್ಲಿ ನೀನು ನಿನ್ನ ತವರಿಂದ ತಂದ ಟೇಬಲ್ ಮತ್ತು ಸೋಫಾ ಇಟ್ಟಿದ್ಯಾ. ಆದರೆ ಆ ಟೇಬಲ್ನ ಒಂದು ಕುರ್ಚಿಯ ಮೇಲೂ ನನ್ನ ಅಮ್ಮನಿಗೆ ಹಕ್ಕಿಲ್ಲ. ಹೀಗಿದ್ದಾಗ ಈಗ ಈ ಮನೆಯಲ್ಲಿ ನಿನ್ನ ಸಾಮಾನುಗಳಿಗೆ ಜಾಗವೇ ಇಲ್ಲ.
ನೀನು ಹೀಗೆ ಮಾಡು, ನಿನ್ನ ಸೋಫಾ ಮತ್ತು ಡೈನಿಂಗ್ ಟೇಬಲನ್ನು ನಿನ್ನ ಅಪ್ಪನ ಮನೆಗೆ ಕಳುಹಿಸು. ಇದು ನನ್ನ ಅಮ್ಮನ ಮನೆ, ಇಲ್ಲಿ ನನ್ನ ಅಮ್ಮನಿಗಾಗಿ ತಂದ ವಸ್ತುಗಳೇ ಇರುತ್ತವೆ. ಸೀಮಾ ಬೆಚ್ಚಿ ಬಿದ್ದು, ಇದು ಹೇಗೆ ಸಾಧ್ಯ? ನಾನು ನನ್ನ ತವರಿನ ಸಾಮಾನುಗಳನ್ನು ಹಿಂತಿರುಗಿಸೋದು ಹೇಗೆ? ರಮಣ್ ಹೇಳುತ್ತಾನೆ, ಯಾಕೆ ಸಾಧ್ಯ ಇಲ್ಲ? ಅವುಗಳನ್ನು ನಿನ್ನ ಅಪ್ಪ ಕೊಟ್ಟಿದ್ದಾರೆ, ಅವರ ಮನೆಗೆ ಕಳುಹಿಸು. ನನ್ನ ಮನೆಯಲ್ಲಿ ಇಡಬೇಕಾದ ಅಗತ್ಯ ಇಲ್ಲ. ನಿನ್ನ ಸಾಮಾನುಗಳನ್ನು ಇಲ್ಲಿಡಲು ನನ್ನ ಅಮ್ಮ ದೊಡ್ಡ ಮನಸ್ಸು ಮಾಡಿಕೊಂಡಿದ್ದಾರೆ. ಆದರೆ ನೀನು ಅವರಿಗೆ ಒಂದನ್ನು ಬಳಸಲು ಬಿಡಲಿಲ್ಲ. ಈಗ ನಾನು ನನ್ನ ಅಮ್ಮನಿಗಾಗಿ ಎಲ್ಲವನ್ನೂ ತಂದಿದ್ದೇನೆ. ಅವಳು ತನ್ನ ಮನೆಯಲ್ಲಿ ತನ್ನ ಹಕ್ಕಿನಿಂದ ಬಳಸುತ್ತಾಳೆ. ರಮಣ್ ಮಾತುಗಳನ್ನು ಕೇಳಿ ಸೀಮಾ ಗಾಬರಿಯಾಗುತ್ತಾಳೆ. ಸಾಮಾನುಗಳನ್ನು ತವರಿಗೆ ಕಳುಹಿಸಿದರೆ ನಾನು ಬಳಸೋದು ಹೇಗೆ? ಅಲ್ಲಿ ಏನು ಹೇಳಲಿ ಎಂದುಕೊಳ್ಳುತ್ತಾಳೆ. ತಕ್ಷಣ ನಿರ್ಮಲಾರವರ ಬಳಿಗೆ ಓಡಿ ಹೋಗಿ ಹೇಳುತ್ತಾಳೆ, ಅತ್ತೆ, ಇನ್ನು ಮುಂದೆ ನಾನು ನಿಮ್ಮನ್ನು ನನ್ನ ಸಾಮಾನು ಬಳಸೋದ್ರಿಂದ ತಡೆಯಲ್ಲ. ದಯವಿಟ್ಟು ಈ ಹೊಸ ಸಾಮಾನುಗಳನ್ನು ಹಿಂತಿರುಗಿಸಿ. ನೀವು ನನ್ನದನ್ನೇ ಬಳಸ್ಬೋದು. ನಾನೆಂದಿಗೂ ತಡೆಯಲ್ಲ ಅತ್ತೆ. ನಾನಿದನ್ನು ತವರಿಗೆ ಹೇಗೆ ಕಳುಹಿಸಲಿ? ಈ ಮನೆ ಮೇಲೆ ನನಗೆ ಹಕ್ಕಿಲ್ವಾ? ಅದಕ್ಕೆ ಪಕ್ಕದಲ್ಲಿ ನಿಂತಿದ್ದ ಅಶೋಕ್ ರವರು ಹೇಳುತ್ತಾರೆ, ಮಗಳೇ, ಈ ಮನೆ ಮೇಲೆ ನಿನಗೆ ಸಂಪೂರ್ಣ ಹಕ್ಕಿದೆ. ನಾವು ನಿನ್ನನ್ನು ನಮ್ಮ ಕುಟುಂಬದ ಸದಸ್ಯ ಅಂತ ನೋಡಿದ್ದೇವೆ. ಆದರೆ ನೀನು ನಮ್ಮನ್ನೇ ಕುಟುಂಬವೆಂದು ಕಾಣಲಿಲ್ಲ. ಅದಕ್ಕೆ ನಿನ್ನ ವಸ್ತುಗಳನ್ನು ಬಳಸಲು ಬಿಡಲಿಲ್ಲ. ಅದಕ್ಕಾಗಿ ಈ ಸಾಮಾನುಗಳನ್ನು ತರಿಸಬೇಕಾಯಿತು. ಇಂದಿನ ಪೀಳಿಗೆಗೆ ಏನಾಯ್ತೋ ಗೊತ್ತಿಲ್ಲ. ಹಕ್ಕುಗಳ ಬಗ್ಗೆ ಮಾತ್ರ ಮಾತನಾಡ್ತಾರೆ, ಆದರೆ ಕರ್ತವ್ಯ ಬಂದಾಗ ಮರೆತು ಬಿಡ್ತಾರೆ. ಸೀಮಾಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಇವಳು ಈ ಮನೆಗೆ ಬಂದಿದ್ದು ಕೇವಲ 2 ತಿಂಗಳು. ಆದರೆ ಮನೆ ತುಂಬ ತನ್ನ ಹಕ್ಕಿನಿಂದ ಓಡಾಡುತ್ತಿದ್ದಳು. ಅತ್ತೆ ಮಾವ ಅವಳಿಗೆ ಯಾವ ನಿರ್ಬಂಧವನ್ನು ಹಾಕಿರಲಿಲ್ಲ. ಆದರೆ ಅವಳು ತನ್ನ ತವರಿಂದ ಬಂದ ವಸ್ತುಗಳನ್ನು ಮಾತ್ರ ತನ್ನ ಅತ್ತೆ ಮಾವನಿಗೆ ಬಳಸಲು ಬಿಡಲಿಲ್ಲ. ಈಗ ಅವಳು ತನ್ನ ತಪ್ಪನ್ನು ಅರಿತುಕೊಂಡು ನಿರ್ಮಲಾರವರ ಮುಂದೆ ಕೈ ಜೋಡಿಸಿ ಕ್ಷಮೆ ಕೇಳುತ್ತಾಳೆ. ನಂತರ ಗಂಡ ರಮಣ್ಣ ಬಳಿಗೆ ಹೋಗಿ, ಈ ಸಾಮಾನುಗಳನ್ನು ಹಿಂತಿರುಗಿಸಿ. ನಾನಿನ್ನು ಮುಂದೆ ನನ್ನ ಸಾಮಾನು ಬಳಸಲು ತಡೆಯಲ್ಲ ಎಂದು ಕೇಳುತ್ತಾಳೆ. ರಮಣ್ಗೆ ಸೀಮಾ ಪಾಠ ಕಲಿತಳು ಅಂತ ಅರ್ಥವಾಗುತ್ತದೆ. ಅವನು ಟ್ರಕ್ ಚಾಲಕರ ಜೊತೆ ಮಾತಾಡಿ ಅವನಿಗೆ 1000 ರೂಪಾಯಿ ನೀಡಿ ಸಾಮಾನುಗಳನ್ನು ಹಿಂತಿರುಗಿಸುತ್ತಾನೆ. ಹೀಗಾಗಿ ಸ್ನೇಹಿತರೆ, ಇಂದಿಗೂ ಹಲವಾರು ಮನೆಗಳಲ್ಲಿ ಇಂತಹದ್ದೇ ಆಗುತ್ತದೆ. ಸೊಸೆಯಂದಿರು ಅತ್ತೆ ಮನೆಯಲ್ಲಿ ಹಕ್ಕುಗಳನ್ನು ಹೇಳಿಕೊಳ್ಳುತ್ತಾರೆ, ಆದರೆ ಕೊಡುವ ಸಮಯ ಬಂದಾಗ ಹಿಂದೆ ಸರಿಯುತ್ತಾರೆ. ಅವರಿಗೆ ಹಕ್ಕುಗಳೇ ನೆನಪಿರುತ್ತವೆ, ಕರ್ತವ್ಯಗಳಲ್ಲ. ನಿಮಗೆ ಈ ಕತೆ ಹೇಗಿತ್ತು? ಇಷ್ಟವಾದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ದಯವಿಟ್ಟು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.